ನಮಸ್ಕಾರ ಬಂಧುಗಳೇ. ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಂಡಿರೋ ಪರಿಣಾಮವಾಗಿ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಮುಖ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಬಂದಿದ್ದೇನೆ. ಕಳೆದ 1 ತಿಂಗಳಿಂದ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಂಡೋದರ ಬಗ್ಗೆ ಅನೇಕ ದೂರುಗಳು ದಾಖಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ಕುಂದಾಪುರದ 2 ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಬರೆದಿದ್ದಾರೆ ಎನ್ನುವುದರ ಬಗ್ಗೆ ಅವರಿಗೆ ದೂರು ದಾಖಲಾಗಿ ಅವರಿಗೆ ಜೈಲಿಗೆ ಅಟ್ಟಲಾಯಿತು. ಆನಂತರ ಕಾಸರಗೋಡಿನ ಮಹಿಳೆಯೊಬ್ಬಳು ಬಿಲ್ಲವ ಸಮಾಜ ಮತ್ತು ಬಂಟ ಸಮುದಾಯದ ವಿರುದ್ಧ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿದ್ದಾಳೆ ಎನ್ನುವುದರ ಬಗ್ಗೆ ಬಂಟ ಸಮುದಾಯದವರು, ಬಿಲ್ಲವ ಸಮುದಾಯದವರು ಎಲ್ಲರೂ ಒಂದಾಗಿ ಆಕೆಯ ವಿರುದ್ಧ ದೂರುಗಳನ್ನು ಕೊಟ್ಟಿದ್ದರ ಪರಿಣಾಮ ಠಾಣೆಯಲ್ಲಿ ದೂರುಗಳು ದಾಖಲಾಯಿತು. ಕಾರ್ಕಳದಲ್ಲಿ ದೇವಾಡಿಗ ಸಮಾಜದ ಒಬ್ಬ ವ್ಯಕ್ತಿಯನ್ನು ನಿಂದಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಕಾರ್ಕಳ ನಗರ ಠಾಣೆಯಲ್ಲಿ ಕೂಡ ದೂರು ದಾಖಲಾಯಿತು. ನಿನ್ನೆ ಕಾರ್ಕಳದಲ್ಲಿ ಕೂಡ ಬಿಲ್ಲವ ಸಮಾಜದವರು ಠಾಣೆಗೆ ಹೋಗಿ ಕಾಸರಗೋಡಿನ ಮಹಿಳೆಯ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಹಾಗೆಯೇ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರುವ ಪ್ರಿಯಾಂಕ ಖರ್ಗೆಯ ವಿರುದ್ಧ ಕಾರ್ಕಳದ ವ್ಯಕ್ತಿಯೊಬ್ಬರು ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿ, ಅಂದರೆ ನೀನು ನಮ್ಮ ಎಂಜಲು, ಮುಗಿಸೋದು ಬೆಳೆಸೋದು ನಮ್ಮ ಕೆಲಸ, ನಿನ್ನನ್ನು ಮುಗಿಸುವ ಕಾಲ ಬಂದಿದೆ ಅನ್ನುವಂಥ ಬಳಸಬಾರದ ಪದಗಳನ್ನು ಬಳಸಿ ಒಂದು ಕೆಟ್ಟ ಕಮೆಂಟನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾರೆ. ಇದರ ಪರಿಣಾಮವಾಗಿ ಅವರ ಸಮಾಜದವರು ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ಆದರೆ ಬೇರೆ ಕಡೆಗಳಲ್ಲಿ ಆಗಿರುವ ಘಟನೆಗೂ ಕಾರ್ಕಳದಲ್ಲಿರುವ ಆಗಿರುವ ಘಟನೆಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ದಲಿತ ಸಮುದಾಯದವರು ತನ್ನ ಸಮಾಜದ ಒಬ್ಬ ವ್ಯಕ್ತಿಯ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ ಪರಿಣಾಮವಾಗಿ ದೂರು ಕೊಟ್ಟಾಗ ದೂರು ಕೊಟ್ಟದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಕೆಲವು ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕಾರ್ಕಳದ BJPಯ ಮುಖಂಡರುಗಳು, ಜಿಲ್ಲಾ BJPಯ ಅಧ್ಯಕ್ಷರು ಮತ್ತು ಅನೇಕ ಪಕ್ಷದ ಮುಖಂಡರು, BJP ಪಕ್ಷದ ಮುಖಂಡರು ದಲಿತರು ದೂರು ಕೊಟ್ಟದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಮತ್ತು ಯಾರ ವಿರುದ್ಧ ದೂರು ಕೊಟ್ಟಿದ್ದಾರೆ ಅವರ ಸಮಾಜವನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಕಾರ್ಕಳದಲ್ಲಿ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ತನ್ನ ಸಮುದಾಯದ ಒಬ್ಬ ವ್ಯಕ್ತಿ, ಅದು ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ರಾಜ್ಯದ ಗೃಹ ಸಚಿವರು, ಅವರ ವಿರುದ್ಧ ಕೆಟ್ಟದಾಗಿ ಬರೆದಾಗ ದೂರು ಕೊಡುವುದು ತಪ್ಪೇ? ಬೇರೆ ಎಲ್ಲಿಯೂ ಕೂಡ ತಮ್ಮ ಸಮಾಜದವರು ದೂರು ಕೊಟ್ಟಾಗ ಅದಕ್ಕೆ ಪ್ರತಿರೋಧ ಬರದೇ ಇದ್ದಾಗ ಕಾರ್ಕಳದಲ್ಲಿ ಮಾತ್ರ ಯಾಕೆ ದಲಿತ ಸಮುದಾಯದವರು ದೂರು ಕೊಟ್ಟ ಕೂಡಲೇ ಅದಕ್ಕೆ ಪ್ರತಿರೋಧ ಬರ್ತದೆ? ಯಾಕೆ ದಲಿತ ಸಮುದಾಯದವರಿಗೆ ದೂರು ಕೊಡುವ ಅಧಿಕಾರ ಇಲ್ಲವೇ? ತಮ್ಮ ನಾಯಕನ ವಿರುದ್ಧ ಕೆಟ್ಟ ಶಬ್ದಗಳನ್ನು ಬಳಸಿದಾಗ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುವ ಅಧಿಕಾರ ದಲಿತ ಸಮುದಾಯದವರಿಗೆ ಇಲ್ಲವೇ? ಯಾಕೆ ಹಾಗಾದರೆ ಈ ಸಮುದಾಯದವರು ದೂರು ಕೊಟ್ಟ ಕೂಡಲೇ ಯಾಕೆ ಜಿಲ್ಲಾ BJP ಅಧ್ಯಕ್ಷರಾದಿಯಾಗಿ ಎಲ್ಲ BJPಯವರು ಯಾಕೆ ಮಾತಾಡ್ತಾರೆ? BJPಯ ಸಾಮಾಜಿಕ ಜಾಲತಾಣಗಳಲ್ಲಿ ದೂರು ಕೊಟ್ಟದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಯಾಕೆ ಮಾತಾಡ್ತಾರೆ? ಇದು ಪ್ರಮುಖವಾದ ವಿಚಾರ. ಇವತ್ತು ಸುಧೀರ್ ಬಂಗೇರವರು ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ಕೆಟ್ಟದಾಗಿ ಬರೀಲಿಕ್ಕೆ ಕಾರಣ ಸಂಘ ಪರಿವಾರದ ವರ್ತನೆ, ಸಂಘ ಪರಿವಾರದ ದ್ವೇಷ ರಾಜಕಾರಣಕ್ಕೆ, ವಿಷದ ರಾಜಕಾರಣಕ್ಕೆ ಇವತ್ತು ಸುಧೀರ್ ಬಂಗೇರರವರು ಬಲಿಯಾಗಿದ್ದಾರೆ ಅನ್ನೋದನ್ನು ನಾವು ಇವತ್ತು ಕಾರ್ಕಳದ ಜನತೆ ಅರ್ಥ ಮಾಡಿಕೊಳ್ಬೇಕು. ಅವರ ಈ ಮನಸ್ಥಿತಿಯೇ BJP ಸಂಘ ಪರಿವಾರದ ಈ ಮನಸ್ಥಿತಿಯೇ ಇಷ್ಟು ಕೆಟ್ಟದಾಗಿ ಅವರಿಗೆ ಬರೀಲಿಕ್ಕೆ ಪ್ರಚೋದನೆ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ ಮೊನ್ನೆ ದೂರು ಕೊಟ್ಟದ್ದು ಸುಧೀರ್ ಬಂಗೇರರವರು ಕೆಟ್ಟದಾಗಿ ಅವ್ಯಾಚ್ಯವಾಗಿ ನಿಂದಿಸಿ ಬರೆದಿದ್ದಕ್ಕಾಗಿಯೇ ವಿನಃ ಯಾವುದೇ ಸುಧೀರ್ ಬಂಗೇರವರ ಸಂಘಟನೆ ಆಗಲಿ, ಸುಧೀರ್ ಬಂಗೇರವರ ಸಮಾಜವಾಗಲಿ, ಸುಧೀರ್ ಆಗಲಿ ಅವರ ಕುಟುಂಬ ಮೇಲಾಗಲಿ ಕೊಟ್ಟಿರುವ ದೂರು ಅಲ್ಲ. ಇವತ್ತು ಆರೋಪಿಯ ಪರವಾಗಿ BJPಯ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವಿಚಾರಗಳನ್ನು ಬರಿತಾ ಇದ್ದಾರೆ. ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ. ಅವರು ಇವತ್ತು ಹೇಳಬೇಕು, ಇವತ್ತು ಸುಧೀರ್ ಬಂಗೇರವರು ಇಷ್ಟು ಕೆಟ್ಟದಾಗಿ ಬರೀಲಿಕ್ಕೆ ಕಾರಣ ನಿಮ್ಮ ಪ್ರಚೋದನೆಯಿಂದಾಗಿ ಇವತ್ತು ಸುಧೀರ್ ಬಂಗೇರರವರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಸುಧೀರ್ ಬಂಗೇರರವರ ಇವತ್ತಿಗೆ ನೋವೇನಿದೆ, ಇವತ್ತು ಆ ಸಮಸ್ಯೆ ಅವರು ಏನು ಎದುರಿಸ್ತಾ ಇದ್ದಾರೆ, ಅದಕ್ಕೆ BJP ಮತ್ತು ಸಂಘ ಪರಿವಾರ ಮತ್ತು ಅವರ ಸಾಮಾಜಿಕ ಜಾಲತಾಣವೇ ಕಾರಣ. ಇದು ಕೇವಲ ಸುಧೀರ್ ಬಂಗೇರವರ ಒಬ್ಬರ ಸಮಸ್ಯೆ ಇಲ್ಲ. ಅನೇಕ ಜನರು ಕಾರ್ಕಳದಲ್ಲಿ ನಾನು ನೋಡಿದ್ದೇನೆ. ಅವತ್ತು ರಾಹುಲ್ ಗಾಂಧಿಯ ವಿರುದ್ಧ ಕೆಟ್ಟದಾಗಿ ಬರೆದಿರುವ ಒಂದು ಸಮುದಾಯದವರ ವಿರುದ್ಧ ದೂರಾದ ನಂತರ ಅವರಿಗೆ ಅರೆಸ್ಟ್ ಆಯಿತು, ಅವರ ಮೊಬೈಲೆಲ್ಲ ಸೀಸ್ ಆಯಿತು. ಹೀಗೆ ಅನೇಕ ಬೆಳವಣಿಗೆಗಳು ಆದಾಗ ಅವರು ಅರೆಸ್ಟ್ ಆಗ್ತಾರೆ, ಅವರ ಮೊಬೈಲ್ ಸೀಸ್ ಆಗ್ತದೆ. ಆದರೆ ಇದಕ್ಕೆ ಕಾರಣ ಯಾರು?
ಇದಕ್ಕೆ ಕಾರಣ ನಿಮ್ಮ ದ್ವೇಷದ ರಾಜಕಾರಣ, ಜಾತಿಗಳ ನಡುವೆ ದ್ವೇಷಗಳ ಧರ್ಮಗಳ ನಡುವೆ ತಾವು ಬಿತ್ತುವ ವಿಷ ಬೀಜದ ಫಲಿತಾಂಶ ಇವತ್ತು ಸುಧೀರ್ ಬಂಗೇರರಂಥವರು ಜೈಲು ಪಾಲಾಗಿದ್ದಾರೆ. ಇವತ್ತು ಸುಧೀರ್ ಬಂಗೇರರನ್ನು BJPಯ IT ಸೆಲ್ನವರು ಸಮರ್ಥಿಸುವವರು ಒಂದು ನಿಮಗೆ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ತಾವು ಸುಧೀರ್ ಬಂಗೇರವರ ಶಬ್ದಗಳನ್ನು, ಅವರು ಬರೆದಿರುವ ಶಬ್ದಗಳನ್ನು ತಾವು ಸಮರ್ಥಿಸುತ್ತೀರಾ? ಒಬ್ಬ ದಲಿತ ಸಮುದಾಯದ ಮುಖಂಡನಿಗೆ ನೀನು ನಮ್ಮ ನಿನ್ನನ್ನು ಮುಗಿಸುವ ಕಾಲ ಬಂದಿದೆ ಅನ್ನುವಂಥ ಶಬ್ದವನ್ನು ಒಬ್ಬ ದಲಿತ ಸಮುದಾಯದ ಒಬ್ಬ ನಾಯಕನ ಮೇಲೆ ಅಥವಾ ಈ ರಾಜ್ಯದ ಗೃಹ ಸಚಿವ ಮೇಲೆ ಬರೆದಿದ್ದನ್ನು ಕಾರ್ಕಳ BJP ಒಪ್ಪುತ್ತಾ? ಉಡುಪಿ ಜಿಲ್ಲೆಯ BJPಯ ಅಧ್ಯಕ್ಷರು ತಾವು ಒಪ್ತಾರೆಯೇ? ಕಾರ್ಕಳದ IT ಸೆಲ್ನವರು ಒಪ್ಪುತ್ತೀರಿಯೇ ಅನ್ನುವಂಥ ಪ್ರಶ್ನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ BJPಯಲ್ಲಿರುವ ಅನೇಕ ದಲಿತ ಮುಖಂಡರು, ನನ್ನ ಸಹೋದರರು BJPಯ ಪರವಾಗಿ ಕೆಲಸ ಮಾಡಿದವರಿದ್ದಾರೆ, BJPಯ ಮತದಾರರಿದ್ದಾರೆ. ಅವರು ಯಾರು ಇದನ್ನು ಕೂಡ ಸಮರ್ಥಿಸಲಿಕ್ಕೆ ಸಾಧ್ಯ ಇದೆಯೇ? ಇವತ್ತು ದಲಿತ ಸಮುದಾಯದ ಮುಖಂಡರಾಗಿರುವ ಪ್ರಿಯಾಂಕ ಖರ್ಗೆಯ ವಿರುದ್ಧ ಇಂಥ ಕೆಟ್ಟ ಶಬ್ದಗಳನ್ನು ಬಳಸಿದಾಗ BJPಗೆ ಮತ ಚಲಾಯಿಸಿದ ಮತ್ತು BJPಯಲ್ಲಿರುವ ದಲಿತ ಸಮುದಾಯದವರು ವಿರೋಧಿಸದಿದ್ದರೂ ಪರವಾಗಿಲ್ಲ. ಆದರೆ ಆ ಸಮುದಾಯವನ್ನು ಟೀಕೆ ಮಾಡುವಾಗ ನೀವು ಅವರ ಗಮನಕ್ಕೆ ತರಬೇಕು, ನೀವು ನಮ್ಮ ಸಮುದಾಯದ ನಾಯಕನನ್ನು ಅತ್ಯಂತ ಕೆಟ್ಟ ಕಾಲಗಳಲ್ಲಿ ಬಳಸ್ತಾ ಇದ್ದೀರಿ, ಇಂಥ ಘಟನೆ ಮುಂದೆ ನಡಿಬಾರ್ದು ಮತ್ತು ಅಂಥವರನ್ನು ಯಾರೂ ಸಮರ್ಥಿಸಬಾರ್ದು ಅನ್ನುವಂಥ ತಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ನಿಮಗೆ ಪ್ರಿಯಾಂಕ ಖರ್ಗೆ ಅವರ ಜೊತೆ ನಿಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತಮಗೆ ಇರ್ಬೋದು, ಆದರೂ ಕೂಡ ಅವರೊಬ್ಬರು ದಲಿತ ಸಮಾಜದ ನಾಯಕರು, ದಲಿತ ಸಮಾಜದ ಮುಖಂಡರು, ಅವರು ಗೃಹ ಸಚಿವರು. ಇಂಥ ಪದ ಬಳಕೆಗಳು ಅದು ಸಮಂಜಸ ಅನ್ನುವಂಥ ಎಚ್ಚರಿಕೆಯನ್ನು BJP ಪರವಾದ ದಲಿತ ಮುಖಂಡರುಗಳು, ಪದಾಧಿಕಾರಿಗಳು, BJPಗೆ ಮತ ಚಲಾಯಿಸಿದ ಮತದಾರರು BJPಯನ್ನು ಎಚ್ಚರಿಸುವ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಯುವ ಜನತೆಯಲ್ಲಿ ನನ್ನ ಮನವಿ, ಇಂಥ ಕೆಟ್ಟ ಶಬ್ದಗಳನ್ನು ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ನೆಮ್ಮದಿ ಕೊಡ್ಬೋದು. ಇನ್ನೊಬ್ಬನನ್ನು, ಅವನ ತಾಯಿಯನ್ನು, ತಂಗಿಯನ್ನು, ತಂದೆಯನ್ನು ಹೀಯಾಳಿಸಿ ತಾವೆಲ್ಲ ಬರೆಯುವಾಗ ನಿಮಗೆ ಆ ಕ್ಷಣಕ್ಕೆ ನಿಮಗೆ ಖುಷಿ ಕೊಡ್ಬೋದು. ಆದರೆ ಇದರಿಂದ ಆಗುವ ಅನಾಹುತ ಏನು ಎನ್ನುವುದಕ್ಕೆ ಸುಧೀರ್ ಬಂಗೇರರವರು ಒಬ್ಬರು ಸಾಕ್ಷಿ ಆಗ್ತಾರೆ. ಸುಧೀರ್ ಬಂಗೇರವರಿಗೆ ಹೀಗೆ ಆಗಬಾರ್ದಿತ್ತು, ಅದು ಆದದಕ್ಕೆ ನಮಗೆ ನೋವಿದೆ. ಆದರೆ ಸುಧೀರ್ ಬಂಗೇರವರ ಈ ನೋವಿಗೆ ಮೂಲ ಕಾರಣ ಸುಧೀರ್ ಬಂಗೇರರವರು ಬರೆದ ಆ ಪೋಸ್ಟೇ ಅಲ್ಲದೆ ಬೇರೆ ಯಾರೂ ಅಲ್ಲ. ಯಾವುದೇ ಸಂಘಟನೆಯವರಲ್ಲ, ಯಾವುದೇ ಪಕ್ಷದವರಲ್ಲ, ಅಥವಾ ಯಾವುದೇ ಸಮಾಜದವರಲ್ಲ. ಅದರಿಂದ ಸುಧೀರ್ ಬಂಗೇರರವರ ಈ ನೋವಿಗೆ ಸುಧೀರ್ ಬಂಗೇರರವರೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸುಧೀರ್ ಬಂಗೇರರವರನ್ನು ಉದಾಹರಣೆಯಾಗಿ ಇದ್ದುಕೊಂಡು ಯುವ ಜನತೆ, ದಯವಿಟ್ಟು ನಿಮ್ಮಲ್ಲಿ ಮನವಿ ಇಷ್ಟೇ, ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಬರೆಯುವುದನ್ನು, ಅವ್ಯಾಚವಾಗಿ ಬರೆಯುವುದನ್ನು ಇವತ್ತಿಗೆ ನಿಲ್ಲಲಿ. ಪರಸ್ಪರಲ್ಲಿ ಪ್ರೀತಿ, ವಿಶ್ವಾಸ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಚುನಾವಣೆಯಲ್ಲಿ ನಾವು ಎದುರಿಸೋಣ. ಒಂದು ಆರೋಗ್ಯಕರವಾದ ಚರ್ಚೆಗಳು ಆಗಲಿ, ಆರೋಗ್ಯಕರವಾದ ಹೋರಾಟಗಳಾಗಲಿ, ಅದು ಸಂವಿಧಾನಾತ್ಮಕವಾಗಿರಲಿ. ಅದು ಬಿಟ್ಟು ಅನಾವಶ್ಯಕ ಕೆಟ್ಟ ಶಬ್ದ ಬಳಕೆ, ಕುಟುಂಬದವರನ್ನು ಬೈಯೋದು, ಮನೆಯವರನ್ನು ಬೈಯೋದು, ಏನೇನೋ ಬರೆದು ಈ ಸಮಾಜದ ಸ್ವಾಸ್ಥ್ಯ ಹಾಳಾಗುವುದನ್ನು ತಾವೆಲ್ಲರೂ ಕೂಡ ತಡಿಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.